ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Straw mulching. ಒಣ ಹೊದಿಕೆ. Residues of the any plant. ಯಾವುದೇ ಸಸ್ಯದ ಪಳೆ ಉಳಿಕೆ. Residues of the any plant is a straw mulching. ಅದು ಒಣ ಮುಚ್ಚಿಗೆ. Any plant, monocot, dicot, any plant. ಅದು ಏಕದಳ ಇರಲಿ ದ್ವಿದಳ ಇರಲಿ, ಯಾರಪ್ಪ ಮಾತಾಡ್ತಿರೋದು, ಏಕದಳ ದ್ವಿದಳ ಯಾವುದೇ ಇರಲಿ ಆ ಸಸ್ಯದ ತ್ಯಾಜ್ಯವನ್ನು ನೀವು ಉಪಯೋಗಿಸ್ಬೋದು. ಕೈ ಎತ್ತಬೇಡ್ರಿ, ಇಳಿಸಿ, ಆಮೇಲೆ ಕ್ವಶನ್ ಆನ್ಸರ್. Number 2, local earthworms are dying after 15-year age. That means local earthworms are having the 15-year age limit. ಸ್ಥಾನೀಯ ನಾಟಿ ಎರೆಹುಳುಗಳಿಗೆ 15 ವರ್ಷದ ಜೀವಿತ ಅವಧಿ ಇದೆ. ಎಷ್ಟು ವರ್ಷ? 15 ವರ್ಷ ಜೀವಿತಾವಧಿ. ಅದು 15 ವರ್ಷ ಜೀವಿಸ್ತವೆ. When the local earthworms die, ಯಾವಾಗ ಅವು their dead body are dried, and that dead body also is a straw mulching. ಯಾವಾಗ ಅದು ಭೂಮಿ ಮೇಲೆ ಬಂದು ಅವು ಸತ್ತೋಗ್ತಾವೋ, ಮರಣ ಹೊಂದ್ತಾವೋ, ಅದು ಅಲ್ಲೇನೆ ತನ್ನ ಶರೀರ ಬೀಳುತ್ತೆ, ಅದು ಕೂಡ ಒಣ ತ್ಯಾಜ್ಯ ಆಗುತ್ತೆ. Every 20 minutes, cell division is taken place. ಪ್ರತಿ 21 ನಿಮಿಷಕ್ಕೆ ಜೀವಕೋಶದ ವಿಭಜನೆ ಆಗುತ್ತೆ. ಸೂಕ್ಷ್ಮ ಜೀವಾಣುಗಳ ಕೋಶಗಳ ವಿಭಜನೆ ಆಗುತ್ತೆ. Millions of the trillions of the microorganisms are generated, and same time millions of the microorganisms are died in the soil. It is a continuous process. ಪ್ರತಿ ಕ್ಷಣದಲ್ಲಿ ಮಿಲಿಯಂತರ ದಶಲಕ್ಷಗಳ ಲೆಕ್ಕದಲ್ಲಿ ಮಹಾಪದ್ಮಗಳು ಟ್ರಿಲಿಯನ್ಗಳ ಲೆಕ್ಕದಲ್ಲಿ ಜೀವಿಸ್ತಾ ಇರ್ತವೆ ಜೀವಾಣುಗಳು. ಪ್ರತಿ ಕ್ಷಣ ಅವು ಬೇರೆವು ಮರಣ ಹೊಂದುತ್ತಾ ಇರ್ತವೆ. ಹುಟ್ಟು ಸಾವು ನಿರಂತರ ಇರ್ತದೆ ಭೂಮಿಲಿ. When the microorganisms are died and their bodies are dried, in the body of the microorganism, 46% organic carbon, 14% organic nitrogen. That means when they are died, their dead body also act as a straw mulching, decompose and release nitrogen available through the humus to the roots. ಈ ಸೂಕ್ಷ್ಮ ಜೀವಾಣುಗಳ ಶರೀರದಲ್ಲಿ 46% ಸಾವಯವ ಇಂಗಾಲ, ಜೈವಿಕ ಇಂಗಾಲ ಎಷ್ಟಿದೆ? 46% ಇದೆ. ಅದರ ಶರೀರದಲ್ಲಿ 14% ಇರೋದು ಸಾವಯವತ ಜೈವಿಕ ಸಾರಜನಕ. ಯಾವಾಗ ಇವು ಮರಣ ಹೊಂದುತ್ತಾವೋ, ಸಾವನ್ನು ಹೊಂದುತ್ತಾವೋ, ಅದರೊಳಗಿರೋವಂಥ ಈ ಪೋಷಕಾಂಶಗಳನ್ನು ವಿಘಟನೆ ಆಗ್ತವೆ, ಡಿಕಾಂಪೋಸ್ ಆಗ್ತವೆ. ಅದಾಗಿ ಈ ಬೇರುಗಳಿಗೆ ಒರೆಸ್ತವೆ, ಈ ಭೂಮಿ ಮೇಲೆ ಅವು ಬಿಡ್ತವೆ. ಅದು ಕೂಡ ನಮಗೆ ಸ್ಟ್ರಾ ಮಲ್ಚಿಂಗ್ ಆಗ್ತದೆ ಮತ್ತು ಅದನ್ನು ಸಸ್ಯಕ್ಕೆ ಪೋಷಕಾಂಶವಾಗಿ ಕೂಡ ಮತ್ತೆ ಮರುಪೂರ್ಣ ಆಗುತ್ತೆ. Even the lower leaves are become weak, color is changed in the yellowish color, they are dried and fallen down of dicot plant.
ದ್ವಿದಳ ಧಾನ್ಯ ಮರಗಳು ಅವುಗಳ ಕೆಳಗಡೆ ಇರುವಂಥ ಎಲೆಗಳು ಏನಾಗ್ತವೆ, ಬಲಿತವೆ, ತದನಂತರ ಅದು ಹಳದಿಯಾಗಿ ಭೂಮಿಗೆ ಬೀಳ್ತವೆ. Automatically storm mulching is appeared there. ನೀವೇನು ಮಾಡಂಗಿಲ್ಲ, ಬಿದ್ದವು ಭೂಮಿ ಮೇಲೆ ಒದಕೆ ಆಗ್ತವೆ. Even the lower leaves are become weak, color is changed in the yellowish color, they are dried and fallen down of dicot plant. ದ್ವಿದಳ ಧಾನ್ಯ ಮರಗಳು ಅವುಗಳ ಕೆಳಗಡೆ ಇರುವಂಥ ಎಲೆಗಳು ಏನಾಗ್ತವೆ, ಬಲಿತವೆ, ತದನಂತರ ಅದು ಹಳದಿಯಾಗಿ ಭೂಮಿಗೆ ಬೀಳ್ತವೆ. Automatically storm mulching is appeared there. ನೀವೇನು ಮಾಡಂಗಿಲ್ಲ, ಬಿದ್ದವು ಭೂಮಿ ಮೇಲೆ ಒದಕೆ ಆಗ್ತವೆ. Coconut tree, arecanut tree, every 2 months or 1 month, matured leaf is fallen down. God is giving mulching material in situ for you, but utilize as a storm mulching. ಸ್ನೇಹಿತರೆ, ತೆಂಗಿನ ಗಿಡ ಅಡಿಕೆಗಳಲ್ಲಿ ಕೂಡ ಪ್ರತಿ ತಿಂಗಳು 2 ತಿಂಗಳಿಗೆ ಗರಿಗಳು ಬೀಳ್ತಾ ಇರ್ತವೆ. ಪ್ರಕೃತಿ ದೇವರು ನಿಮಗೆ ಅಲ್ಲೇನೆ ಸ್ಥಾನೀಯವಾಗಿ ನಿಮಗೆ ಒಣ ತ್ಯಾಜ್ಯವನ್ನು ಉತ್ಪತ್ತಿ ಮಾಡಿ ಕೊಟ್ಟಿಯಾನೆ. Thousands of the flowers are coming in the inflorescence, but all flowers are not fertilized. Maximum are unfertilized, and those unfertilized flowers are fallen down and become as a storm mulching. ಸ್ನೇಹಿತರೆ, ಯಾವುದೇ ಒಂದು ಮರ ಗಿಡವು ಲಕ್ಷಾಂತರ ಕೋಟ್ಯಾಂತರ ಹೂಗಳನ್ನ ಬಿಡ್ತವೆ. ಅದರೊಳಗೆ ಗಂಡು ಹೂವು ಅಂತಾನೆ ಇರ್ತವೆ ಮತ್ತು ಹೆಚ್ಚು ಇರೋವಂಥ ಹೂಗಳು ಕೂಡ ಎಲ್ಲವೂ ಪಕ್ವವಾಗಿ ಕಾಯಿ ಆಗಲ್ಲ, ಬೀಜ ಆಗಲ್ಲ. ಉಳಿಕೆ ಏನಿದ್ದಾವೆ ಯಾವುದು ಪಕ್ವ ಆಗಲ್ಲ ಅಥವಾ ಪರಾಗ ಆಗಲ್ಲ ಅಂಥವೆಲ್ಲ ಏನಾಗ್ತವೆ, ಭೂಮಿಗೆ ಬೀಳ್ತವೆ. ಅವು ಕೂಡ ನಮಗೆ ಸ್ಟ್ರಾ ಮಲ್ಚಿಂಗು, ಒಣ ಹೊದಿಕೆಯಾಗಿ ಲಭಿಸ್ತವೆ. Agriculture universities propose ಮುಖ್ಯ ಇದು to the farmers ಬರ್ಕಳಿ that you have to burn the biomass. Why? Because there are eggs of the insect inside the residues. You will not burn, again new insect will be appear and attack. Totally wrong. These agriculture universities are misguiding the farmers continuously. ಅತಿ ಮುಖ್ಯ ಇದು. ನೀವೆಲ್ಲ ಈ ತಪ್ಪುಗಳನ್ನ ಮಾಡ್ತಾನೆ ಇದ್ದೀರಾ, ನಿಮಗೆ ಹೇಳ್ಕೊಡ್ತಾನೆ ಇದ್ದಾರೆ. ಬಿದ್ದಂಥ ತ್ಯಾಜ್ಯ, ನೀವು ಹಾಕಿದಂಥ ತ್ಯಾಜ್ಯ, ಬಿದ್ದಂಥ ಹೂವು, ಅಪಕ್ವ ಹಣ್ಣು ಅಥವಾ ತೊಂದರೆ ಆದಂಥ ಹಣ್ಣುಗಳೆಲ್ಲ ಭೂಮಿ ಮೇಲೆ ಬೀಳ್ತವೆ. ಯಾವುದೇ ಕಾರಣಕ್ಕೂ ನೀವು ಈ ಬಯೋಮಾಸ್, ಜೀವಂತ ಈ ಒಂದು ಹೊದಿಕೆ ಏನಿದೆ, ಜೀವಂತ ಕಾಷ್ಟ ಏನಿದೆ, ಕಸ ಏನಿದೆ, ಅದನ್ನು ತಗೊಂಡೋಗಿ ಹೊರಗಡೆ ಹಾಕಿ ಸುಟ್ಟಾಕಿ ಅಂತ ಹೇಳ್ತಾರೆ. ಇದು ದೊಡ್ಡ ಷಡ್ಯಂತ್ರ. ಕಾರಣ ಯಾಕೆ ಅಂದರೆ ಈ ಒಂದು ಏನಿದಾವೆ ನಾವು ನೋಡ್ತಾ ಇದ್ದೀವಿ, ಹ್ಯೂಮಸ್ ಆಗೋದು, ಅದರೊಳಗೆ ನಮ್ಗೆ ಮಿತ್ರ ಕೀಟಗಳು ಬಂದಲ್ಲಿ ಸೇರ್ಕೊಂಡು ರೋಗಕಾರಕ ಕೀಟಗಳನ್ನು, ಶಿಲೀಂಧ್ರಗಳನ್ನೆಲ್ಲ ನಾಶ ಮಾಡೋದು ನಾವು ನೋಡೇ ಇದ್ದೀವಿ. ಅದು ಬಂದು ವಾಸ ಮಾಡಬಾರ್ದು. ಇಲ್ಲೇ ಇದ್ದರೆ ಇವರು ಎಲ್ಲ ದಾಳಿ ಮಾಡಿ ಅಲ್ಲಿ ಮುಗಿತವೆ. ನಮಗೇನು ಕೆಲಸ? ನಮ್ಮ ರಾಸಾಯನಿಕ ಪೈರ್ಕ್ಲೋರಿಫಾಸು ಅದು ಇದು ಎಲ್ಲ ನಾವು ವ್ಯಾಪಾರ ಮಾಡೋದು ಹೇಗೆ ಅಂತ ಏನು ಮಾಡ್ತಾರೆ, ನಿಮ್ಮನ್ನ ತೊಗೊಂಡೋಗಿ ಸುಟ್ಟಾಕ್ರಿ ಅಂತಾರೆ. ಅವಾಗ ಮಿತ್ರ ಕೀಟಗಳು ಇಲ್ದಂಗೆ ಆದಾಗ ಈ ರೋಗಕಾರಕ ಕೀಟಗಳು ಮತ್ತು ಶಿಲೀಂಧ್ರಗಳು, ಪ್ರೋಟೋಜೋವಾಗಳು, ಜೀವಾಣುಗಳು ಏನು ಮಾಡ್ತವೆ, ನಮ್ಮ ಬೆಳೆಗಳಿಗೆ ದಾಳಿ ಮಾಡ್ತವೆ. ನೀವು ಪದೇ ಪದೇ ಅಂಗಡಿಗಳಿಗೆ ಹೋಗಿ ಔಷಧಿ ತಂದು ಹೊಡಿಬೇಕಾಗುತ್ತೆ. ಇದು ರೈತರ ಮೇಲೆ ಆಗ್ತಿರೋಂಥ ಒಂದು ದೊಡ್ಡ ಷಡ್ಯಂತ್ರ. After harvesting of the paddy crop, the residues are totally burned and huge quantity of the greenhouse gases are emitted in the atmosphere and become responsible for global warming and climate change. Alone Punjab, after harvesting the paddy, 2 crore metric ton parali, that means residues, are burned. In Haryana, 1.4 crore residues are ton of the residue are burned, and in South India also. So it is totally wrong. It's totally wrong. You are missing the humus. You are missing the fertility when you burn the biomass. Totally wrong. ಸ್ನೇಹಿತರೆ, ಭತ್ತ ಬೆಳೆದ ನಂತರ ಭತ್ತದ ಹುಲ್ಲನ್ನು ಯಾರೂ ಉಪಯೋಗಿಸೋದಿಲ್ಲ ನೀವುಗಳು. ಯಾಕೆಂದರೆ ದನಗಳಂತೂ ಅದನ್ನು ಮುಟ್ಟೋದಿಲ್ಲ. ನೀವು ಬೆಳೆದಿರೋಂಥ ಭತ್ತದ ಹುಲ್ಲನ್ನು ಏನು ಮಾಡ್ತೀರಿ ಅಂದರೆ ಅದನ್ನು ತೊಗೊಂಡು ಸುಟ್ಟಾಕ್ತೀರಿ.
ಪಂಜಾಬ್ ಒಂದರಲ್ಲೇ 2 ಕೋಟಿ ಮೆಟ್ರಿಕ್ ಟನ್ಗಿಂತ ಹೆಚ್ಚು, ಹರಿಯಾಣದಲ್ಲಿ 1.5 ಕೋಟಿ ಮೆಟ್ರಿಕ್ ಟನ್ಗಿಂತ ಹೆಚ್ಚು ಈ ಹುಲ್ಲನ್ನು, ಭತ್ತದ ಹುಲ್ಲನ್ನು ಸುಡ್ತಾ ಇದ್ದಾರೆ. ನಾವುಗಳು ಕೂಡ ಸುಟ್ಟಾಗ್ತಾ ಇದ್ದೀವಿ. ಇದರಿಂದ ಏನಾಗ್ತಿದೆ, ಈ ಹೋಗ್ತಿರೋವಂಥ ಹೊಗೆಯನ್ನು, ಹಸಿರು ಅನಿಲಗಳು ಹೆಚ್ಚಾಗ್ತಿದ್ದಾವೆ. ಅದರಿಂದ ಜಾಗತಿಕ ತಾಪಮಾನ ಹೆಚ್ಚಾಗ್ತಿದೆ. ನಿಮ್ಗೆ ಇನ್ನೂ ಒಂದು ಆಶ್ಚರ್ಯಕರವಾದ ವಿಷಯನ ನೀವು ಬರೀ ಧಾರಾವಾಹಿಗಳು ನೋಡ್ತಾ ಕೂತ್ಕೊಂತೀರ, ಇವನು ನೋಡೋದಿಲ್ಲ. ಹರಿಯಾಣ ಪಂಜಾಬಲ್ಲಿ ಸುಡೋವಂಥ ಈ ಭತ್ತದ ಹುಲ್ಲು ಇದರಿಂದ ಇಡೀ ಡೆಲ್ಲಿ ಆ ಪ್ರದೇಶ ಸಾವಿರಾರು ಚದರ ಕಿಲೋಮೀಟರು ಪೂರ್ತಿ ಕತ್ಲೆ ಆವರಿಸ್ಕೊಂಡ್ಬಿಡುತ್ತೆ. ಸಂಜೆ 6 ಗಂಟೆ ಆದಂಗೆ ಆಗ್ಬಿಡುತ್ತೆ, ಮಧ್ಯಾಹ್ನ 12 ಗಂಟೆಗೆ ಕೂಡ. ಈಸ್ಟ್ ಪಾಕಿಸ್ತಾನ ಮತ್ತು ಇಲ್ಲಿ ಎಲ್ಲ ಕೂಡ ಕತ್ಲೆ ಆವರಿಸ್ಕೊಂಡ್ಬಿಡುತ್ತೆ, ಅಷ್ಟು ಹೊಗೆ ಎದ್ದೇಳುತ್ತೆ ಸುಡೋದ್ರಿಂದ. ಮತ್ತೆ ಈ ಸುಡೋದ್ರಿಂದ ಏನಾಗ್ತಿದೆ ಅಂದರೆ ಹ್ಯೂಮಸ್, ಜೀವನ ದ್ರವ್ಯ ಅಲ್ಲಿ ಉತ್ಪಾದನೆ ಜಾಗ ಇಲ್ಲದೆ ನಂಗೆ ಏನಾಗ್ತಿದೆ, ರೋಗಗ್ರಸ್ತ ಬೆಳೆಗಳು ನಿರಂತರವಾಗಿ ಬೆಳೀತಾ ಇದ್ದೀವಿ. In the straw mulching, write down, ಒಣವದಿಕೆಯಲ್ಲಿ in straw mulching, 46 to 48% organic carbon is existed. कितना सर? 46 to 48% organic carbon is existed in the straw mulching. Yeah. ಒಣವದಿಕೆಯಲ್ಲಿ ಒಣ ತ್ಯಾಜ್ಯ ಏನಾಗ್ತೀರಿ, ಅದರೊಳಗೆ 46% 48% ಸಾವಯವ ಇಂಗಾಲ ಅಥವಾ ಜೈವಿಕ ಇಂಗಾಲ ಇರುತ್ತೆ. There are 3 types of the organic carbon. ಇವುಗಳಲ್ಲಿ 3 ವಿಧವಾದ ಜೈವಿಕ ಇಂಗಾಲ. ಸಾವಯವ ಇಂಗಾಲದಲ್ಲಿ ಎಷ್ಟಿದೆ? 3 ವಿಧ ಇದ್ದಾವೆ. ತುಂಬ ಮುಖ್ಯ ಇದನ್ನು.